ನಮಸ್ತೆ ಸ್ನೇಹಿತರೆ, ಸ್ಟೋರಿ ಹಂಟರ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವ ಭಾರತ, ಹಾಗೆಯೇ ವಿಶ್ವದ ಅತಿ ದೊಡ್ಡ ಆರ್ಥಿಕ ಶಕ್ತಿ ಅಮೆರಿಕ. ಈ ಎರಡೂ ದೇಶಗಳು ಒಂದೇ ಟೇಬಲ್ನ ಮೇಲೆ ಕೂತು ಒಂದು ಹೊಸ ವ್ಯಾಪಾರ ಒಪ್ಪಂದದ ಕಡೆಗೆ ಹೆಜ್ಜೆ ಹಾಕಿದಾಗ ಅದು ಕೇವಲ ವ್ಯಾಪಾರ ಸುದ್ದಿ ಅಲ್ಲ, ಅದು ಜಾಗತಿಕ ರಾಜಕೀಯದ ದಿಕ್ಕೆ ಬದಲಿಸುವ ಘಟನೆಯಾಗುತ್ತದೆ. ಭಾರತ ಅಮೆರಿಕದಿಂದ ಲಕ್ಷಾಂತರ ಕೋಟಿ ರೂಪಾಯಿಗಳ ಎನರ್ಜಿ ಮತ್ತು ಟೆಕ್ನಾಲಜಿ ಖರೀದಿಸಲು ಸಿದ್ಧವಾಗುತ್ತಿದೆ. ಇತ್ತ ಅಮೆರಿಕ ಭಾರತೀಯ ಉತ್ಪನ್ನಗಳ ಮೇಲೆ ಇದ್ದ ಭಾರಿ ತೆರಿಗೆಯನ್ನು ಕಡಿಮೆ ಮಾಡಲು ಒಪ್ಪಿದೆ. $500 ಬಿಲಿಯನ್ ಮಟ್ಟದ ಕಮಿಟ್ಮೆಂಟ್ ಹಾಗೂ ಟ್ಯಾರಿಫ್ ಕಡಿತ, ಎಐ ಮತ್ತು ಡೇಟಾ ಸೆಂಟರ್ ಸಹಕಾರ, ಸಪ್ಲೈ ಚೈನ್ ನಲ್ಲಿ ಕೂಡ ಹೊಸ ತಿರುವು ಸಿಗಲಿದೆ. ಹೀಗಾದರೆ ನಮ್ಮ ಮುಂದೆ ಇರುವ ಪ್ರಶ್ನೆಗಳೆಂದರೆ, ಭಾರತೀಯರ ಉದ್ಯೋಗಗಳು ಹೆಚ್ಚಾಗುತ್ತವೆಯಾ ಅಥವಾ ನಮ್ಮ ಮಾರುಕಟ್ಟೆಗೆ ಅಮೆರಿಕದ ಉತ್ಪನ್ನಗಳಿಂದ ತೊಂದರೆ ಉಂಟಾಗುತ್ತದೆಯಾ? ಇದು ಭಾರತಕ್ಕೆ ಐತಿಹಾಸಿಕ ಲಾಭವೇ ಅಥವಾ ಭವಿಷ್ಯದ ಒತ್ತಡವೇ? ಜಾಗತಿಕ ರಾಜಕೀಯದಲ್ಲಿ ಇದು ಚೈನಾಗೆ ಸವಾಲಾಗುತ್ತದೆಯೇ? ಭಾರತ ಮತ್ತು ಅಮೆರಿಕದ ಹೊಸ ಇಂಟರಮ್ ಟ್ರೇಡ್ ಅಗ್ರಿಮೆಂಟ್ ಫ್ರೇಮ್ ವರ್ಕ್, ಈ ಎಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯುತ್ತಾ ಹೋಗೋಣ. ಸ್ನೇಹಿತರೆ, ವಿಡಿಯೋಗೆ ಹೋಗುವ ಮೊದಲು ನೀವಿನ್ನು ಸ್ಟೋರಿ ಹಂಟರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ಸ್ನೇಹಿತರೆ, ಭಾರತ ಮತ್ತು ಅಮೆರಿಕ ನಡುವಿನ ವ್ಯಾಪಾರ ಸಂಬಂಧ ಹೊಸದೇನೂ ಅಲ್ಲ. 1990ರ ದಶಕದಲ್ಲಿ ಭಾರತದ ಆರ್ಥಿಕ ಉದಾರೀಕರಣ, ಎಕನಾಮಿಕ್ ಲಿಬರಲೈಸೇಷನ್ ಆರಂಭಿಸಿದ ಬಳಿಕ ಎರಡು ದೇಶಗಳ ವ್ಯಾಪಾರ ಸಂಬಂಧ ಕ್ರಮೇಣ ಗಾಢವಾಗಿತ್ತು. ಕಳೆದ 20 ವರ್ಷಗಳಲ್ಲಿ ಅಮೆರಿಕ ಭಾರತದ ಅತಿ ದೊಡ್ಡ ಎಕ್ಸ್ಪೋರ್ಟ್ ಮಾರ್ಕೆಟ್ ಆಗಿದೆ. ಭಾರತೀಯ ಐಟಿ ಕಂಪನಿಗಳು ಯುಎಸ್ ಮಾರುಕಟ್ಟೆಯಲ್ಲಿ ಭಾರಿ ಹಾಜರಾತಿಯನ್ನು ಹೊಂದಿದೆ. ಜನರಿಕ್ ಮೆಡಿಸಿನ್ಸ್ ರಫ್ತಿನಲ್ಲಿ ಭಾರತ ಅಮೆರಿಕದ ಮೇಲೆ ಹೆಚ್ಚಾಗಿ ಅವಲಂಬಿತವಾಗಿದೆ. ಟೆಕ್ಸ್ಟೈಲ್ಸ್, ಜೆಮ್ಸ್ ಅಂಡ್ ಜ್ಯುವೆಲರೀಸ್, ಇಂಜಿನಿಯರಿಂಗ್ ಗೂಡ್ಸ್, ಈ ಎಲ್ಲ ಭಾರತದ ವಸ್ತುಗಳಿಗೆ ಅಮೆರಿಕ ಪ್ರಮುಖ ಖರೀದಿದಾರ. ಆದರೆ ಈ ಸಂಬಂಧ ಸದಾ ಸ್ಮೂತ್ ಆಗಿ ಇರುವುದಿಲ್ಲ. ಕೆಲವು ವರ್ಷಗಳಿಂದ ಟ್ರೇಡ್ ಡೆಫಿಸಿಟ್ ಉಂಟಾಗುತ್ತಿದೆ. ಇಂಟೆಲೆಕ್ಚುಯಲ್ ಪ್ರಾಪರ್ಟಿ, ಡೇಟಾ ರೂಲ್ಸ್ ಹಾಗೂ ಅಗ್ರಿಕಲ್ಚರ್ ಸಬ್ಸಿಡೀಸ್, ಇಂತಹ ಹಲವು ವಿಷಯಗಳಲ್ಲಿ ಭಿನ್ನಾಭಿಪ್ರಾಯಗಳು ಇದ್ದವು. ಇನ್ನು 2024-2025ರ ಅವಧಿಯಲ್ಲಿ ಅಮೆರಿಕ ಕೆಲವು ಭಾರತೀಯ ಉತ್ಪನ್ನಗಳ ಮೇಲೆ ಹೆಚ್ಚುವರಿ ಟ್ಯಾರಿಫ್ ಅನ್ನು ವಿಧಿಸಿತ್ತು. ಕೆಲವೊಮ್ಮೆ 40%ನಿಂದ 50%ವರೆಗೆ ತೆರಿಗೆ ಏರಿಕೆ ಕಂಡುಬಂದಿತ್ತು. ಇದರಿಂದ ಭಾರತೀಯ ಎಕ್ಸ್ಪೋರ್ಟರ್ಸ್ಗೆ ದೊಡ್ಡ ಹೊಡೆತ ಬಿದ್ದಂತಾಗಿತ್ತು. ಇದರಿಂದಲೇ ಟ್ರೇಡ್ ಟೆನ್ಷನ್ ಹೆಚ್ಚಾಗಿತ್ತು. ಆದರೆ ಎರಡೂ ದೇಶಗಳು ಅರಿತುಕೊಂಡದ್ದು ಏನೆಂದರೆ, ಭಿನ್ನಾಭಿಪ್ರಾಯಗಳು ಏನೇ ಇದ್ದರೂ ಪರಸ್ಪರ ಅವಲಂಬನೆ ತುಂಬಾ ಗಟ್ಟಿಯಾಗಿರಬೇಕು ಎಂದು. ಇದರಿಂದ 2026 ಫೆಬ್ರವರಿಯಲ್ಲಿ ಇಂಟರಮ್ ಟ್ರೇಡ್ ಅಗ್ರಿಮೆಂಟ್ ಫ್ರೇಮ್ ವರ್ಕ್ ಘೋಷಿಸಲಾಗಿತ್ತು. ಇದು ಮುಂದಿನ ದೊಡ್ಡ ಬೈಲ್ಯಾಟರಲ್ ಟ್ರೇಡ್ ಅಗ್ರಿಮೆಂಟ್ BTA ಮೊದಲ ಹೆಜ್ಜೆ ಎಂದು ಹೇಳಲಾಗುತ್ತಿದೆ. ಸ್ನೇಹಿತರೆ, ಇಲ್ಲಿ ಬಹಳ ಜನರಿಗೆ ಕನ್ಫ್ಯೂಷನ್ ಇದೆ. ಇದು ಫುಲ್ ಫ್ರೀ ಟ್ರೇಡ್ ಅಗ್ರಿಮೆಂಟಾ, FTA ಎಂದು. ಆದರೆ ಇದು FTA ಅಲ್ಲ. FTA ಎಂದರೆ ಸಾಮಾನ್ಯವಾಗಿ ಆಲ್ಮೋಸ್ಟ್ ಆಲ್ ಟ್ಯಾರಿಫ್ ರಿಮೂವಲ್, ವೈಡ್ ಮಾರ್ಕೆಟ್ ಆಕ್ಸಿಸ್ ಹಾಗೂ ಕಾಂಪ್ರಹೆನ್ಸಿವ್ ರೂಲ್ಸ್ಗಳು. ಆದರೆ ಇಂಟರಮ್ ಟ್ರೇಡ್ ಅಗ್ರಿಮೆಂಟ್ ಎಂದರೆ ಇದು ಒಂದು ಫ್ರೇಮ್ ವರ್ಕ್. ಇದು ಮೊದಲ ಹಂತದ ಒಪ್ಪಂದ. ಇದು ಭವಿಷ್ಯದ ದೊಡ್ಡ ಒಪ್ಪಂದಕ್ಕೆ ರಿಹರ್ಸಲ್. ಈ ಫ್ರೇಮ್ ವರ್ಕ್ ನಲ್ಲಿ ಪ್ರಮುಖವಾಗಿ ಟ್ಯಾರಿಫ್ ರಿಡಕ್ಷನ್, ಮಾರ್ಕೆಟ್ ಆಕ್ಸಿಸ್ ಇಂಪ್ರೂವ್ಮೆಂಟ್, ಟೆಕ್ನಾಲಜಿ ಕೋಆಪರೇಷನ್, ಡಿಜಿಟಲ್ ಟ್ರೇಡ್ ರೂಲ್ಸ್, ಸಪ್ಲೈ ಚೈನ್ ರಿಸಲೆನ್ಸ್ ಇವುಗಳ ಮೇಲೆ ಒಪ್ಪಿಗೆ ಸೂಚಿಸಲಾಗುತ್ತದೆ. ಸರಳವಾಗಿ ಹೇಳುವುದಾದರೆ ಇದು ಫೈನಲ್ ಡೀಲ್ ಅಲ್ಲ, ಆದರೆ ಫೈನಲ್ ಡೀಲ್ಗೆ ದಾರಿ. ಸ್ನೇಹಿತರೆ, ಈ ಫ್ರೇಮ್ ವರ್ಕ್ ನಲ್ಲಿ ಕೆಲವು ಪ್ರಮುಖ ಅಂಶಗಳಿವೆ. ಟ್ಯಾರಿಫ್ ಕಡಿತ. ಅಮೆರಿಕ ಭಾರತೀಯ ಉತ್ಪನ್ನಗಳ ಮೇಲೆ ಸರಾಸರಿ ಟ್ಯಾರಿಫ್ ಅನ್ನು ಸುಮಾರು 18% ಮಟ್ಟಕ್ಕೆ ಇಳಿಸುವ ಪ್ರಕ್ರಿಯೆ ಆರಂಭಿಸಿದೆ. ಭಾರತ ಅಮೆರಿಕದ ಇಂಡಸ್ಟ್ರಿಯಲ್ ಗೂಡ್ಸ್ ಮತ್ತು ಕೆಲವು ಕೃಷಿ ಉತ್ಪನ್ನಗಳ ಮೇಲೆ ಟ್ಯಾರಿಫ್ ಕಡಿತ ಮಾಡಲು ಒಪ್ಪಿದೆ. ಇದರ ಪರಿಣಾಮ ಭಾರತೀಯ ಎಕ್ಸ್ಪೋರ್ಟ್ ಕಾಂಪಿಟೇಷನ್ಗೆ ಬೀಳಬಹುದು. ಅಮೆರಿಕ ಉತ್ಪನ್ನಗಳು ಭಾರತದಲ್ಲಿ ಕಡಿಮೆ ಬೆಲೆಯಲ್ಲಿ ಲಭ್ಯವಾಗಬಹುದು. ಇದು ಸುಮಾರು $500 ಬಿಲಿಯನ್ ಖರೀದಿಯ ಕಮಿಟ್ಮೆಂಟ್ ಆಗಿದೆ. ಭಾರತ ಮುಂದಿನ 5 ವರ್ಷಗಳಲ್ಲಿ ಎನರ್ಜಿ ಪ್ರಾಡಕ್ಟ್ಸ್ ಆದ ಆಯಿಲ್, LNG, ಏರ್ಕ್ರಾಫ್ಟ್ ಪಾರ್ಟ್ಸ್, ಹೈ ಎಂಡ್ ಟೆಕ್ನಾಲಜಿ ಹಾಗೂ ಪ್ರೆಷಿಯಸ್ ಮೆಟಲ್ಸ್ ಒಟ್ಟು $500 ಬಿಲಿಯನ್ ಮೌಲ್ಯದ ಅಮೆರಿಕ ಉತ್ಪನ್ನಗಳನ್ನು ಖರೀದಿಸಲು ಉದ್ದೇಶಿಸಿದೆ. ಇದು ಜಾಗತಿಕ ಮಟ್ಟದಲ್ಲಿ ದೊಡ್ಡ ಟ್ರೇಡ್ ಕಮಿಟ್ಮೆಂಟ್ ಆಗುತ್ತಿದೆ. ಸ್ನೇಹಿತರೆ, ಇನ್ನು ಈ ಫ್ರೇಮ್ ವರ್ಕ್ ನಲ್ಲಿ ವಿಶೇಷವಾಗಿ ಉಲ್ಲೇಖಿಸಲಾಗಿದೆ GPUs, ಡೇಟಾ ಸೆಂಟರ್ ಟೆಕ್ನಾಲಜಿ ಮತ್ತು AI ಇನ್ಫ್ರಾಸ್ಟ್ರಕ್ಚರ್. ಭಾರತದ ಡಿಜಿಟಲ್ ಎಕಾನಮಿ ವೇಗವಾಗಿ ಬೆಳೆಯುತ್ತಿದೆ. AI
ಕ್ಲೌಡ್ ಕಂಪ್ಯೂಟಿಂಗ್, ಸೆಮಿಕಂಡಕ್ಟರ್ ಸಪ್ಲೈ ಇವುಗಳಲ್ಲಿ ಸಹಕಾರ ಹೆಚ್ಚಿದರೆ ಭಾರತಕ್ಕೆ ತಂತ್ರಜ್ಞಾನ ಲಾಭ ಹೆಚ್ಚಾಗುತ್ತದೆ. ಈ ಒಪ್ಪಂದದ ಹಿಂದೆ ದೊಡ್ಡ ಜಾಗತಿಕ ಉದ್ದೇಶ ಇದೆ. ಚೈನಾ ಮೇಲೆ ಅವಲಂಬನೆ ಕಡಿಮೆ ಮಾಡುವುದು, ಭಾರತವನ್ನು ಆಲ್ಟರ್ನೇಟಿವ್ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗಿ ರೂಪಿಸುವುದು. ಇದು ಕೇವಲ ಟ್ರೇಡ್ ಅಲ್ಲ, ಇದು ಜಿಯೋ ಪೊಲಿಟಿಕಲ್ ಸ್ಟ್ರಾಟಜಿ. ಇನ್ನು ಟೆಕ್ಸ್ಟೈಲ್ ಅಂಡ್ ಅಪಾರಲ್, ಹಿಂದೆ ಹೆಚ್ಚಿನ ಯುಎಸ್ ಟ್ಯಾರಿಫ್ ಇತ್ತು, ಭಾರತ ಉತ್ಪನ್ನಗಳು ದುಬಾರಿಯಾಗುತ್ತಿದ್ದವು. ಈಗ ಟ್ಯಾರಿಫ್ ಕಡಿತ, ಈ ವಸ್ತುಗಳ ಮೇಲೆ ಎಕ್ಸ್ಪೋರ್ಟ್ ಹೆಚ್ಚಳದ ಸಾಧ್ಯತೆ ಇದೆ. ಇನ್ನು ನಾವು ಫಾರ್ಮಾಸ್ಯೂಟಿಕಲ್ ಸೆಕ್ಟಾರ್ ಅನ್ನು ನೋಡುವುದಾದರೆ, ಭಾರತ ಈಗಾಗಲೇ ಯುಎಸ್ಗೆ ದೊಡ್ಡ ಪ್ರಮಾಣದಲ್ಲಿ ಜೆನೆಟಿಕ್ ಮೆಡಿಸಿನ್ಸ್ ಅನ್ನು ರಫ್ತು ಮಾಡುತ್ತಿದೆ. ಟ್ಯಾರಿಫ್ ಕಡಿತದಿಂದ ಮಾರ್ಕೆಟ್ ಶೇರ್ಸ್ ಹೆಚ್ಚಾಗಬಹುದು, ಭಾರತೀಯ ಕಂಪನಿಗಳಿಗೆ ರೆವಿನ್ಯೂ ಬೂಸ್ಟ್ ಆಗುತ್ತದೆ. ಭಾರತ ಅಮೆರಿಕದಿಂದ ಹೆಚ್ಚು ಆಯಿಲ್ ಅಂಡ್ ಗ್ಯಾಸ್ ಅನ್ನು ಖರೀದಿಸಿದರೆ ಲಾಭ ಎನರ್ಜಿ ಡೈವರ್ಸಿಫಿಕೇಶನ್ ಆಗುತ್ತದೆ. ಮಿಡಲ್ ಈಸ್ಟ್ ಮೇಲೆ ಅವಲಂಬನೆ ಕಡಿಮೆಯಾಗುತ್ತದೆ. ಅಮೆರಿಕದಿಂದ ಇಂಪೋರ್ಟ್ ಬಿಲ್ ಹೆಚ್ಚಾಗುವ ಸಾಧ್ಯತೆ ಇರುತ್ತದೆ. ಟ್ರೇಡ್ ಡೆಫಿಸಿಟ್ ಏರಿಕೆಯಾಗುತ್ತದೆ. ಆದರೆ ಇಲ್ಲಿ ಪ್ರಶ್ನೆ, ಅಮೆರಿಕ ನಮಗೆ ರಷ್ಯಾದ ಬೆಲೆಯಲ್ಲಿ ಆಯಿಲ್ ಅನ್ನು ಸಪ್ಲೈ ಮಾಡಲು ಸಾಧ್ಯವಾಗುತ್ತದೆಯಾ ಎಂದು. ಸ್ನೇಹಿತರೆ, ಯುಎಸ್ ಮಾರ್ಕೆಟ್ ದೊಡ್ಡದು, ಅವರ ಬಳಿ ಪರ್ಚೇಸಿಂಗ್ ಪವರ್ ಹೆಚ್ಚು ಇದೆ. ಟೆಕ್ಸ್ಟೈಲ್ಸ್, ಫಾರ್ಮಾ, ಜೆಮ್ಸ್ ಅಂಡ್ ಜುವೆಲರ್ಸ್ ಈ ಕ್ಷೇತ್ರಗಳಲ್ಲಿ ಭಾರತಕ್ಕೆ ಅತಿ ದೊಡ್ಡ ಅವಕಾಶ ಸಿಕ್ಕಂತಾಗುತ್ತದೆ. ಉದ್ಯೋಗ ಸೃಷ್ಟಿ ಹೆಚ್ಚಳವೂ ಆಗುತ್ತದೆ. ಎಕ್ಸ್ಪೋರ್ಟ್ ಸೆಕ್ಟಾರ್ ಬೆಳೆಯುವುದರಿಂದ ಎಂಎಸ್ಎಂಇ ಸೆಕ್ಟಾರ್ಗೆ ಉತ್ತೇಜನ ಸಿಕ್ಕಂತಾಗುತ್ತದೆ. ಮಹಿಳೆ ಮತ್ತು ಯುವಕರ ಉದ್ಯೋಗ ಹೆಚ್ಚುತ್ತದೆ. ಟೆಕ್ನಾಲಜಿ ಆಕ್ಸಿಸ್ ಸಿಕ್ಕಂತಾಗುತ್ತದೆ. ಎಐ ಚಿಪ್ಸ್, ಡೇಟಾ ಸೆಂಟರ್ ಇವುಗಳಿಂದ ಭಾರತ ಫ್ಯೂಚರ್ ಗ್ರೋತ್ ಇಂಜಿನ್ ಆಗುತ್ತದೆ. ಭಾರತ ಚೈನಾಗೆ ಆಲ್ಟರ್ನೇಟಿವ್ ಆಗುವ ಅವಕಾಶ ಸಿಕ್ಕಂತಾಗುತ್ತದೆ. ಇದರಿಂದ ಅಮೆರಿಕಾಗೆ ಆಗುವ ದೊಡ್ಡ ಲಾಭಗಳನ್ನು ನಾವು ನೋಡುವುದಾದರೆ, ಭಾರತ ದೊಡ್ಡ ಮಾರುಕಟ್ಟೆ, 1.4 ಬಿಲಿಯನ್ ಜನಸಂಖ್ಯೆಯ ದೇಶ, ಕಸ್ಟಮರ್ ಬೇಸ್ ದೊಡ್ಡದು. ಎನರ್ಜಿ ಎಕ್ಸ್ಪೋರ್ಟ್ಸ್ ನಿಂದ ಯುಎಸ್ ಎನರ್ಜಿ ಕಂಪನೀಸ್ಗೆ ರೆವಿನ್ಯೂ ಬೂಸ್ಟ್ ಆಗುತ್ತದೆ. ಅಗ್ರಿಕಲ್ಚರ್ ಎಕ್ಸ್ಪೋರ್ಟ್ ನಿಂದ ಟ್ರೀ ನಟ್ಸ್, ಸೋಯಾಬೀನ್ ಆಯಿಲ್, ಫ್ರೂಟ್ಸ್ ಇವುಗಳ ಎಕ್ಸ್ಪೋರ್ಟ್ ಹೆಚ್ಚಳವಾಗುತ್ತದೆ. ಯುಎಸ್ ಟೆಕ್ ಕಂಪನೀಸ್ಗೆ ಭಾರತ ಗ್ರೋತ್ ಮಾರ್ಕೆಟ್ ಆಗುತ್ತದೆ. ಈ ಅಗ್ರಿಮೆಂಟ್ ನಿಂದ ಅಪಾಯ ಕೂಡ ಇದೆ. ಸ್ಥಳೀಯ ಉದ್ಯಮಗಳಿಗೆ ಸ್ಪರ್ಧೆ ಹೆಚ್ಚುತ್ತದೆ. ಎನರ್ಜಿ ಟೆಕ್ನಾಲಜಿ ಇಂಪೋರ್ಟ್ಸ್ ಹೆಚ್ಚಾದರೆ ಟ್ರೇಡ್ ಡೆಫಿಸಿಟ್ ಕೂಡ ಏರಿಕೆ ಕಾಣಬಹುದು. ಇನ್ನು ಕೃಷಿ ಕ್ಷೇತ್ರದಲ್ಲಿ ಆತಂಕ ಹೆಚ್ಚುತ್ತದೆ. ಕೆಲವು ಕೃಷಿ ಉತ್ಪನ್ನಗಳಲ್ಲಿ ಸ್ಪರ್ಧೆ ಹೆಚ್ಚಾಗಬಹುದು. ಕೆಲವೊಮ್ಮೆ ಟ್ರೇಡ್ ಡೀಲ್ ಜಿಯೋಪೊಲಿಟಿಕಲ್ ಎಕ್ಸ್ಪೆಕ್ಟೇಷನ್ ತರಬಹುದು. ಕೆಲವು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ಗಳು ಭಾರತಕ್ಕೆ ಶಿಫ್ಟ್ ಆಗುವ ಸಾಧ್ಯತೆ ಹೆಚ್ಚುತ್ತದೆ. ಸ್ನೇಹಿತರೆ, ಈ ಟ್ರೇಡ್ ಡೀಲ್ ಎಕಾನಮಿ ಮಾತ್ರವಲ್ಲ, ಇದು ಇಂಡೋ ಪೆಸಿಫಿಕ್ ಸ್ಟ್ರಾಟಜಿಯ ಭಾಗ. ಚೈನಾದ ಇನ್ಫ್ಲೂಯೆನ್ಸ್ ಬ್ಯಾಲೆನ್ಸ್ ಮಾಡಲು ಪ್ರಯತ್ನ, ಸಪ್ಲೈ ಚೈನ್ ಸೆಕ್ಯುರಿಟಿಯ ಗುರಿ. ಭಾರತ ಅಮೆರಿಕ ಸಂಬಂಧ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಆಗಿ ರೂಪುಗೊಳ್ಳುತ್ತಿದೆ. ಈ ಟ್ರೇಡ್ ಡೀಲ್ ನಿಂದ ಸಾಮಾನ್ಯ ಜನರಿಗೆ ಆಗುವ ಪರಿಣಾಮಗಳನ್ನು ನಾವು ನೋಡುವುದಾದರೆ, ಕೆಲವು ಇಂಪೋರ್ಟ್ ಗೂಡ್ಸ್ ಬೆಲೆ ಕಡಿಮೆಯಾಗಬಹುದು. ಎಕ್ಸ್ಪೋರ್ಟ್ ಸೆಕ್ಟಾರ್ ಉದ್ಯೋಗ ಹೆಚ್ಚಾಗಬಹುದು. ಕಾಂಪಿಟೇಷನ್ ಹೆಚ್ಚಾದರೆ ಕ್ವಾಲಿಟಿ ಸುಧಾರಣೆ ಹೆಚ್ಚಾಗುತ್ತದೆ. ಆದರೆ ಕೆಲವು ಲೋಕಲ್ ಬಿಸಿನೆಸ್ ಮೇಲೆ ಒತ್ತಡ ಬೀಳುತ್ತದೆ. ಈ ಟ್ರೇಡ್ ಡೀಲ್ ಖಚಿತವಾದರೆ ಎಕ್ಸ್ಪರ್ಟ್ಸ್ ಗಳ ಪ್ರಕಾರ ಇನ್ನು 5 ವರ್ಷಗಳಲ್ಲಿ ಇಂಟರ್ಮ್ ಅಗ್ರಿಮೆಂಟ್ ಫುಲ್ ಬೈಲ್ಯಾಟರಲ್ ಟ್ರೇಡ್ ಅಗ್ರಿಮೆಂಟ್ ಆಗುತ್ತದೆ. ಟ್ರೇಡ್ ವಾಲ್ಯೂಮ್ ಹೆಚ್ಚಳವಾಗುತ್ತದೆ. ಟೆಕ್ನಾಲಜಿ ಪಾರ್ಟ್ನರ್ಶಿಪ್ ಗಾಢವಾಗುತ್ತದೆ. ಸ್ಟ್ರಾಟಜಿಕ್ ಅಲೈನ್ಮೆಂಟ್ ಬಲಪಡುತ್ತದೆ. ಈ ಟ್ರೇಡ್ ಅಗ್ರಿಮೆಂಟ್ ಖಚಿತವಾದರೆ ಈ ಒಪ್ಪಂದ ಯಶಸ್ವಿಯಾಗುವುದೇ ಅಥವಾ ಇಲ್ಲವೇ ಎನ್ನುವುದು ಭಾರತ ತನ್ನ ಉತ್ಪನ್ನ ಸಾಮರ್ಥ್ಯವನ್ನು ಎಷ್ಟು ಹೆಚ್ಚಿಸುತ್ತದೆ, ಎಕ್ಸ್ಪೋರ್ಟ್ ಕಾಂಪಿಟೇಟಿವ್ನೆಸ್ ಎಷ್ಟು ವೃದ್ಧಿಸುತ್ತದೆ ಮತ್ತು ಅಮೆರಿಕ ಮಾರುಕಟ್ಟೆಯಲ್ಲಿ ಹೇಗೆ ಸ್ಪರ್ಧಿಸುತ್ತದೆ ಇದರ ಮೇಲೆ ನಿರ್ಧಾರವಾಗುತ್ತದೆ. ಒಂದು ವಿಷಯ ಖಚಿತ, ಇದು ಕೇವಲ ಟ್ರೇಡ್ ಅಗ್ರಿಮೆಂಟ್ ಅಲ್ಲ, ಇದು ಮುಂದಿನ ದಶಕದ ಜಾಗತಿಕ ರಾಜಕೀಯದ ಬ್ಲೂ ಪ್ರಿಂಟ್ ಆಗಬಹುದು. ಸ್ನೇಹಿತರೆ, ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕೆಳಗೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮಾಹಿತಿ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ಮತ್ತೊಂದು ಮಾಹಿತಿ ತುಂಬಿದ ವಿಡಿಯೋದ ಜೊತೆಗೆ ನಿಮ್ಮನ್ನು ಭೇಟಿ ಮಾಡುತ್ತೇನೆ. ಧನ್ಯವಾದಗಳು.